ಎಲ್ರಿಗೂ ನಮಸ್ಕಾರ. ಇವತ್ತು ಗರ್ಗರಿಯಾಗಿ ತುಂಬ ಹಗುರವಾಗಿರುವಂಥ ಒಂದು ಚಕ್ಲಿ. ಅದರ ಒಂದು ವಿಶೇಷ ಅಂತಂದರೆ ಉದ್ದಿನಬೇಳೆನೂ ಇಲ್ಲ, ಅಕ್ಕಿ ಹಿಟ್ಟು ಇಲ್ಲ, ತುಂಬ ಹಗುರವಾಗಿ ಇರೋವಂಥದ್ದು, ಬಾಯಲ್ಲಿಟ್ಟರೆ ಕರಗೋ ಅಂಥ ಒಂದು ಚಕ್ಲಿ. ಟೀ ಜೊತೆ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಇದು ಗೋಧಿ ಹಿಟ್ಟಿನಿಂದ ಮಾಡಿರೋ ಅಂಥ ಒಂದು ಚಕ್ಲಿ. ಮೊದಲನೇದಾಗಿ ಒಂದು ಕಾಟನ್ ಬಟ್ಟೆ ತಗೋತಾ ಇದ್ದೀನಿ. ಪಂಚೆ ಬಟ್ಟೆ ಆದರೆ ಒಳ್ಳೆಯದು, ಶುಭ್ರವಾಗಿರೋ ಅಂಥದ್ದು. ಅದಕ್ಕೆ 2 ಕಪ್ನಷ್ಟು ನಾರ್ಮಲ್ ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ನಾವು ಚಪಾತಿಗೆ ಉಪಯೋಗಿಸ್ತೀವಲ್ಲ, ಅದನ್ನು ಹಾಕ್ಕೊಂಡು ಈ ಥರ ಕವರ್ ಮಾಡ್ಕೋಬೇಕು. ಅದನ್ನು ಒಂದು ಪಾತ್ರೆ ಒಳಗಡೆ ಇಟ್ಟು ಸ್ಟೀಮ್ ಮಾಡ್ಕೋಬೇಕು. ಈಗ ನೀರು ಕಾಯಕ್ಕೆ ಇಟ್ಟಿದ್ದು ಅದರಲ್ಲಿ ಈ ಪಾತ್ರೆನ ಇಡಬೇಕು. ಮೀಡಿಯಮ್ ಊರಿನಲ್ಲಿ ಒಂದು 25 ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಸ್ಟೀಮ್ ಆಗಿದೆ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಪಾತ್ರೆನ ತೆಗೆದು ಇಟ್ಕೊಂಡು ಆರಕ್ಕೆ ಬಿಡೋಣ. ಸಂಪೂರ್ಣವಾಗಿ ಆರಬೇಕು. ಈಗ ನೋಡೋಣ, ಇನ್ನೂ ಬಿಸಿಯಾಗೇ ಇದೆ. ಈ ಬಟ್ಟೆ ತೆಗೆದು ಬಿಟ್ಟರೆ ಬೇಗ ಆರತ್ತೆ. ಸ್ವಲ್ಪ ಈ ಥರ ಗಟ್ಟಿಯಾಗಿ ಇರುತ್ತೆ. ಅದು ಪೂರ್ತಿಯಾಗಿ ಆರಿದ ಮೇಲೆ ಮುಂದಿನ ಕೆಲಸ ಮಾಡ್ಕೋಬೋದು. ಈಗ ಪೂರ್ತಿಯಾಗಿ ಆರಿದೆ. ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಅದೇ ಥರ ಗಟ್ಟಿಯಾಗಿ ಇರುತ್ತೆ. ಅದನ್ನು ಆದಷ್ಟು ಕೈಯಲ್ಲಿ ಬಿಡಿಸ್ಕೊಳ್ಳೋಣ. ಆದರೆ ಸಂಪೂರ್ಣವಾಗಿ ಪುಡಿ ಆಗಲ್ಲ. ಹಾಗಾಗಿ ಇದನ್ನು ನಾವು ಆನಂತರ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗತ್ತೆ. ಈ ಥರ ಕೈಯಲ್ಲಿ ಮಾಡಿಕೊಂಡಾಗ ದಪ್ಪ ದಪ್ಪ ಚೂರುಗಳಾಗುತ್ತೆ. ಆಗ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಎಲ್ಲವನ್ನು ನಾನು ಸಣ್ಣದಾಗಿ ಚೂರುಗಳನ್ನ ಮಾಡ್ಕೊಂಡಿದ್ದೀನಿ, ಎಷ್ಟಾಗುತ್ತೋ ಅಷ್ಟು. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಈ ಚೂರುಗಳನ್ನ ಹಾಕ್ಕೊಂಡು ಹಿಟ್ಟನ್ನು ಮಾಡ್ಕೋಬೇಕು. 1 ನಿಮಿಷ ನೀವು ಮಿಕ್ಸಿ ಮಾಡಿಕೊಂಡ್ರೆ ಹಿಟ್ಟಾಗತ್ತೆ. ಈಗ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈ ಹಿಟ್ಟನ್ನು ಮಾಡ್ಕೊಂಡಾದಮೇಲೆ ಇದನ್ನು ಜರಡಿ ಆಡ್ಕೋಬೇಕು. ಅಕಸ್ಮಾತಾಗಿ ಚೂರುಗಳು ಉಳ್ಕೊಂಡಿದ್ದರೆ ಮೇಲ್ಗಡೆ ಬಂದುಬಿಡುತ್ತೆ. ಈಗ ಪೂರ್ತಿಯಾಗಿ ಜರಡಿ ಆಡ್ಕೊಂಡಿದ್ದಾಗಿದೆ. ಈ ಹಿಟ್ಟಿಗೆ ಕೆಲವೊಂದು ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಹಾಕ್ಕೋಬೋದು. ಅರಿಶಿನ ಹಾಕ್ಕೋತಾ ಇದ್ದೀನಿ. ಆನಂತರದಲ್ಲಿ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು. ನಿಮಗೆ ಬೇಡದೆ ಹೋದರೆ ಯಾವುದಾದ್ರೂ ಇದನ್ನು ಸ್ಕಿಪ್ ಮಾಡ್ಬೋದು. ಇಂಗನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಒಣ ಪದಾರ್ಥಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಇದಕ್ಕೆ ನಾವು ಎಣ್ಣೆನ ಹಾಕ್ಕೋಬೇಕಾಗತ್ತೆ. 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಎಣ್ಣೆ ಹಾಕೋದು ಬೇಡ, ಇಲ್ಲ ಅಂತಂದರೆ ತುಂಬ ಹಗುರವಾಗಿ ಆಗಿ ಚಕ್ಲಿ ಮಾಡೋಕ್ಕೆ ಆಗಲ್ಲ. 1 ಟೇಬಲ್ ಸ್ಪೂನ್ ಮಾತ್ರ ಸಾಕು. ಈ ಥರ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆ ನಾವು ಹಾಕಿರೋ 1 ಟೇಬಲ್ ಸ್ಪೂನ್ ಎಣ್ಣೆ ಮಿಕ್ಸ್ ಆಗಬೇಕು. ಈಗ ಆಗಿದೆ ಇದು. ಇದಕ್ಕೆ ಅರ್ಧ ಗ್ಲಾಸಷ್ಟು ಮಜ್ಜಿಗೆನ ತೊಗೊಂಡಿದ್ದೀನಿ. ಇದು ರೂಮ್ ಟೆಂಪರೇಚರಲ್ಲಿ ಇರಬೇಕು. ಸ್ವಲ್ಪ ಹಾಕ್ಕೊಂಡು ನಿಧಾನಕ್ಕೆ ನಾದಿ ಕಲಿಸ್ಕೋಬೇಕು. ಈಗ ನೋಡಿ, ನಾನು ಮಾಡ್ತಾ ಇದ್ದೀನಲ್ಲ ಕೈಯಲ್ಲಿ, ಆ ರೀತಿಯಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಮೃದುವಾಗಿ ಹಿಟ್ಟು ಬರುತ್ತೆ. ಆಮೇಲೆ ಚಕ್ಲಿ ಹಿಟ್ಟು ತುಂಬ ಚೆನ್ನಾಗಿರುತ್ತೆ. ನಾವು ಚಕ್ಲಿ ಒಂದು ಶೇಪ್ ಕೊಡೋಕ್ಕೆ ತುಂಬ ಸುಲಭ ಆಗುತ್ತೆ. ಈಗ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತುಂಬ ಮೃದುವಾಗಿ ಒಂದು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಇದನ್ನು ನೆನೆಯೋಕ್ಕೆ ಬಿಡಬಾರ್ದು. ಕಲಸಿದ ತಕ್ಷಣ ಮಾಡೋ ಅಂಥದ್ದು. ಹಿಟ್ಟು ಒಣಗಕ್ಕೆ ಬಿಡಬಾರ್ದು. ಹಾಗಾಗಿ ಒಂದು ಬಟ್ಟೆಯಿಂದ ಅಥವಾ ಒಂದು ತಟ್ಟೆಯಿಂದ ಅದನ್ನು ಮುಚ್ಚಬೇಕು. ಈಗ ಚಕ್ಲಿ ಒರಳನ್ನು ತಗೊಂಡು ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ. ಅದಕ್ಕೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಚಕ್ಲಿನ ತಟ್ಟೆನಲ್ಲಿ ಒತ್ಕೊಂಡು ನಂತರ ಎಣ್ಣೆಗೆ ಹಾಕ್ಕೊಳ್ಳೋದು. ಉಳಿದ ಹಿಟ್ಟನ್ನು ಬಟ್ಟೆಯಿಂದ ಕವರ್ ಮಾಡಿರಬೇಕು. ಈಗ ಒಂದು ತಟ್ಟೆ ಮೇಲೆ ನಾನು ಚಕ್ಲಿನ ಒತ್ಕೋತಾ ಇದ್ದೀನಿ. ನೋಡಿ, ಸರಾಗವಾಗಿ ಬರುತ್ತೆ. ಚೆನ್ನಾಗಿ ನಾದಿ ಕಲಸಿದ್ರೆ ಈ ರೀತಿಯಾಗಿ ಎಲ್ಲೂ ಒಡ್ಕೊಳ್ಳಲ್ಲ, ಕಿತ್ತೋಗಲ್ಲ. ತುಂಬ ಹಗುರವಾಗಿರೋ ಅಂಥ ಒಂದು ಚಕ್ಲಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ಗೋಧಿ ಹಿಟ್ಟಿಂದ ಮಾಡಿದ್ದೀವಿ ಅಂತ ಗೊತ್ತಾಗಲ್ಲ. ಈಗ ಈ ರೀತಿಯಾಗಿ ದೊಡ್ಡದು ಚಿಕ್ಕದು ನಿಮಗೆ ಯಾವ ಸೈಜಿನ ಚಕ್ಲಿ ಬೇಕೋ ಆ ಥರ ಮಾಡ್ಕೋಬೋದು. ಈಗ ಮತ್ತೊಂದು ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲೂ ಕಟ್ಟಾಗಲ್ಲ. ಹಾಗಾಗಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ
ಮಜ್ಜಿಗೆ ಹಾಕಿ ತುಂಬ ಮೃದುವಾಗಿ ಹಿಟ್ಟನ್ನು ನಾದಿ ಕಲಿಸ್ಕೋಬೇಕು. ಈಗ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ. ಈ ಚಕ್ಲಿನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಬೇಯೋ ತನಕ ಬಿಟ್ಟಿದ್ದು, ಈಗ ಕಲರ್ ಚೇಂಜ್ ಆಗಿದೆ, ತಿರುಗಿಸಿ ಹಾಕ್ಕೊಂಡು ತೆಕ್ಕೋಬೇಕು. ಒಂದು ಸಲ ಗರ್ಗರಿಯಾಗಿ ಆಗಿದೆ, ಕಲರ್ ಬಂದಿದೆ ಚೆನ್ನಾಗಿ ಅಂತ ಅನಿಸಿದ್ರೆ ತೆಕ್ಕೊಂಬಿಡೋಣ. ಇದೇ ರೀತಿಯಾಗಿ ಮಿಕ್ಕ ಮಿಶ್ರಣದಿಂದ ಎಲ್ಲ ಚಕ್ಲಿನೂ ಮಾಡ್ಕೋಬೋದು. ಈಗ ಪೂರ್ತಿಯಾಗಿ ಚಕ್ಲಿ ಆರಿದೆ ನೋಡಿ, ಎಷ್ಟು ಮೃದುವಾಗಿದೆ. ಮುಟ್ಟಿದ್ರೆ ತುಂಬ ಸುಲಭನಾಗಿ ಮುರಿಯೋ ಅಂಥದ್ದು, ಬಾಯಲ್ಲಿ ಕರಗೋ ಅಂಥ ಒಂದು ಚಕ್ಲಿ ರೆಡಿಯಾಗಿದೆ. ಟೀ ಕಾಫಿ ಜೊತೆ ನೀವು ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಗರ್ಗರಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.